ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ರಕ್ಷಿತಾಸ್ ಮಿನಿ ಬ್ಲಾಗ್. ಇದು ನನ್ನ ಟ್ಯೂಸ್ಡೇ ಬ್ಲಾಗ್ ಆಗಿತ್ತು. ಆ್ಯಂಡ್ ಬೆಳಗ್ಗೆ ಬೇಗ ಎದ್ದು ಸ್ನಾನ ಎಲ್ಲ ಮಾಡ್ಕೊಂಡಾದ್ಮೇಲೆ ಆ್ಯಕ್ಚುಲಿ ಇವತ್ತು ರೊಟ್ಟಿಗೆ ಪಲ್ಯ ಮಾಡ್ಕೊಂಡಿದ್ವಿ. ಆ್ಯಂಡ್ ಹಾಗೆ ಪಾಪುಗೂ ಅದೇ ಗ್ಯಾಪಲ್ಲಿ ಸರಿನ ಮಾಡ್ಕೊತಾ ಇದ್ದೆ. ಆ್ಯಂಡ್ ಎಲ್ಲ ಕೆಲಸ ಮುಗಿಸ್ಕೊಂಡು ಇವತ್ತು ನಮ್ಮ ಪ್ಲ್ಯಾನಿಂಗ್ ಇದ್ದಿದ್ದು ಟೆಂಪಲ್ಗೆ ಹೋಗೋಣ ಅಂತ ಹೇಳಿಬಿಟ್ಟು ನಾನು ನನ್ನ ಲಾಸ್ಟ್ ಕ್ಲಿಪ್ಪಲ್ಲಿ ಹಾಕಿದ್ದೆ. ಆ ಟೆಂಪಲ್ ಬಗ್ಗೆ ಫುಲ್ ಡೀಟೇಲಾಗಿ ಹೇಳ್ತೀನಿ ಅಂತ ಹೇಳಿಬಿಟ್ಟು. ಸೊ ನಾವು ಹೋಗ್ತಾ ಇರೋ ಟೆಂಪಲ್ ನೇಮ್ ಬಂದು ನರಸಿಂಹಸ್ವಾಮಿ ಟೆಂಪಲು, ಯೋಗ ಭೋಗ ನರಸಿಂಹಸ್ವಾಮಿ ಅಂತ ಹೇಳಿಬಿಟ್ಟು. ಈ ಟೆಂಪಲ್ ಇರೋದು ಶಾಂತಿ ಗ್ರಾಮ ಅನ್ನೋ ಊರಲ್ಲಿ. ಹಾಸನಿಂದ ಒಂದು 15 to 20 ಕಿಲೋಮೀಟರ್ಸ್ ಆಗ್ಬೋದು ನಿಮಗೆ. ಆ್ಯಂಡ್ ಒಂದು 20 ಮಿನಿಟ್ಸಲ್ಲಿ ಆರಾಮಾಗಿ ರೀಚ್ ಆಗ್ಬೋದು. ಆ್ಯಂಡ್ ಯಾವುದೇ ರೀತಿ ಚಿಕ್ಕ ದಾರಿ ಆ ಥರ ಒಳಗೆ ಹೋಗಬೇಕು ಅಂತ ಏನಿಲ್ಲ. ಮೇಯ್ನ್ ರೋಡಿಂದ ಒಂದು 2 ಮಿನಿಟ್ಸ್ ಒಳಗಡೆ ನಾವು ಟೆಂಪಲ್ನ ರೀಚ್ ಆಗ್ಬೋದು, ಅಷ್ಟು ಹತ್ತಿರದಲ್ಲಿದೆ. ಈ ಟೆಂಪಲಿಗೆ ನಾನು ಇದು 3ನೇ ಸಲ ಹೋಗ್ತಾ ಇರೋದು. ನನ್ನ ಮದುವೆ ಆದಮೇಲೆ 2 ಟೈಮ್ಸ್ ಹೋಗಿದ್ದೆ ನಾನು. ಅದಾದಮೇಲೆ ಆಫ್ಟರ್ ಡೆಲಿವರಿ ಆದಮೇಲೆ ಇದೇ ಫಸ್ಟ್ ಟೈಮ್ ಹೋಗ್ತಾ ಇರೋದು. ಸೊ ಹರಕೆ ತೀರ್ಸೋದಕ್ಕಿತ್ತು ಅಂತ ಹೇಳಿಬಿಟ್ಟು ಎಲ್ಲರೂ ಪ್ಲ್ಯಾನ್ ಮಾಡಿಕೊಂಡು ಹೊರಟಿದ್ವಿ. ಲಾಸ್ಟ್ ವೀಕೆ ಹೋಗಬೇಕಾಗಿತ್ತು, ಹೋಗೋಕ್ಕಾಗಲಿಲ್ಲ ಅಂತ ಹೇಳ್ಬಿಟ್ಟು ಈ ವೀಕು ಎಲ್ಲ ಪ್ರಿಪೇರ್ ಮಾಡಿಕೊಂಡು ಸೊ ಹೊರಟ್ವಿ. ಆ್ಯಂಡ್ ಇಲ್ಲಿಗೆ ಬಸ್ಗಳು ಸಹ ಇದೆ ಆರಾಮಾಗಿ. ಮೇಯ್ನ್ ರೋಡ್ ಈಗ ನಾನು ತೋರಿಸ್ತಾ ಇದ್ದೀನಲ್ಲ ಎಕ್ಸಾಕ್ಟ್ ಇಲ್ಲಿ ಇಳ್ಕೊಂಡು ನಾನು ಇಲ್ಲಿ ತೋರಿಸೋ ದಾರಿಯಲ್ಲಿ ಹೋದರೆ ಆರಾಮಾಗಿ ವಾಕಬಲಲ್ಲಿ ಹೋಗ್ಬೋದು ನಾವು. ಆ್ಯಂಡ್ ಇಲ್ಲಿ ತುಂಬ ಬಸ್ಗಳಿರುತ್ತೆ. ಆ್ಯಕ್ಚುಲಿ ತುಂಬ ಜನ ತುಂಬ ದೂರದಿಂದ ಎಲ್ಲ ಬರ್ತಾರೆ ಅಂತ ನಾನು ಕೇಳಿದ್ದೆ. ಆ್ಯಂಡ್ ಈ ಟೆಂಪಲ್ ಬಗ್ಗೆ ಹೇಳೋದಾದರೆ ಈ ಟೆಂಪಲಿಗೆ ಜಾಸ್ತಿ ಎಲ್ಲರೂ ಮಂಗಳವಾರನೇ ಬರ್ತಾರೆ. ಆ್ಯಂಡ್ ಇಲ್ಲಿ ಮಂಗಳವಾರದ ದಿನ ಜನ ಎಷ್ಟಿರ್ತಾರೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಆ್ಯಕ್ಚುಲಿ ಅಲ್ಲಿದ್ದವರೆಲ್ಲ ಹೇಳ್ತಾಯಿದ್ರು ಇವತ್ತೇ ಸ್ವಲ್ಪ ಕಡಿಮೆ ಜನ ಇರೋದು, ಮಳೆ ಇರೋದ್ರಿಂದ, ಇಲ್ಲಾಂದರೆ ಇದಕ್ಕೂ ಜಾಸ್ತಿ ಜನ ಇರ್ತಾರೆ ಅಂತ ಹೇಳಿದರು. ಆ್ಯಂಡ್ ನಾನು ಲಾಸ್ಟ್ 2 ಟೈಮ್ಸ್ ಬಂದಾಗಲೂ ಅಷ್ಟೇ ತುಂಬ ಜನ ಇದ್ದರು. ಆ್ಯಂಡ್ ನಾನು ಇನ್ನೊಂದು ಸಲ ಲೊಕೇಶನ್ನ ಮೆನ್ಷನ್ ಮಾಡ್ತಾಯಿದ್ದೀನಿ. ಶಾಂತಿ ಗ್ರಾಮ ಅಂತ ಹೇಳಿಬಿಟ್ಟು ಈ ಊರು ಇಲ್ಲಿರೋದು. ಇಲ್ಲಿ ಇದೊಂದೇ ಟೆಂಪಲ್ ಇಲ್ಲ, ತುಂಬ ಟೆಂಪಲ್ಗಳಿದೆ. ಸೊ ಎಂಟ್ರೆನ್ಸ್ ಇಲ್ಲಿ ಹೋಗ್ತಿದ್ದಂಗೆ ಇಲ್ಲೊಂದು ಟೆಂಪಲ್ ಸಿಕ್ತು ನಮಗೆ, ಬಟ್ ನಾವು ಅದಕ್ಕೆ ಹೋಗಿಲ್ಲ. ಆ್ಯಂಡ್ ನಾನು ಲಾಸ್ಟ್ ಟೈಮ್ ಬಂದಾಗಲೂ ನಾವು ಅದಕ್ಕೆ ಹೋಗಿರಲಿಲ್ಲ. ಆ್ಯಂಡ್ ಇಲ್ಲಿದೆಯಲ್ಲ, ಸೊ ಇಲ್ಲೋದ್ರೆ ಇಲ್ಲಿ 2 ಟೆಂಪಲ್ಗಳಿದೆ. ಆ್ಯಂಡ್ ನಾವು ಫೈನಲಿ ಹೋಗಬೇಕಾಗಿರೋಂಥ ಟೆಂಪಲ್ ಹತ್ರ ಬಂದ್ವಿ ನಾವು. ಆ್ಯಕ್ಚುಲಿ ನಾವು ಸ್ವಲ್ಪ ಒಂದು 11:30-12 ಆಗಿತ್ತು ಅಷ್ಟೇ ನಾವು ಬರಬೇಕಾದ್ರೆ. ನೋಡಿ ಶಾಂತಿ ಗ್ರಾಮ ಅಂತ ನೀಟಾಗಿ ಬೋರ್ಡೆಲ್ಲ ಹಾಕಿದ್ದಾರೆ. ಆ್ಯಂಡ್ ಲೊಕೇಶನ್ ಹಾಕ್ಕೊಂಬಂದರೆ ಆರಾಮಾಗಿ ಟೆಂಪಲ್ ಲೊಕೇಶನ್ ತೋರಿಸತ್ತೆ ನಮಗೆ. ಇದು ಟೆಂಪಲ್ಲು 2 ಟೆಂಪಲ್ ಇದೆ, ಇದರ ಹಿಂದೆ ಇನ್ನೊಂದು ಟೆಂಪಲ್ ಇದೆ. ಸೊ ಅದರೊಳಗಡೆ ಹೋಗಿದ್ವಿ ನಾನು, ಅಲ್ಲಿ ವೀವ್ಸ್ ಹಾಕ್ತೀನಿ ಮುಂದಕ್ಕೆ. ಸೊ ನಾವೇನು ಮಾಡಿದ್ವಿ, ಹರಕೆ ಕೊಡೋದಕ್ಕೆ ಅಂತ ಹೇಳಿಬಿಟ್ಟು ಅಕ್ಕಿ ಎಲ್ಲ ತೊಗೊಬಂದಿದ್ವಿ. ಸೊ ಅದನ್ನು ಆಮೇಲೆ ತೊಗೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಫಸ್ಟ್ ಟೆಂಪಲ್ ಒಳಗೆ ಹೋಗಿ ಬರೋಣ ಅಂತ ಹೋದ್ವಿ. ಆ್ಯಂಡ್ ಇಲ್ಲಿ ಹೊರ್ಗಡೆಯಿಂದ ಎಲ್ಲ ಬರೋರು ಇರೋದ್ರಿಂದ ಊರವರೆಲ್ಲ ಊರ ಕಡೆ ಬೆಳೆದಿರೋಂಥ ತರಕಾರಿ ಅದನ್ನೆಲ್ಲ ತಂದಿಟ್ಕೊಂಡು ಮಾರ್ತಾ ಇರ್ತಾರೆ. ಹೂವು, ಕರ್ಪೂರ ಎಲ್ಲ ಇಲ್ಲೇ ಸಿಗುತ್ತೆ ನಮಗೆ. ಆ್ಯಂಡ್ ಫೈನಲಿ ನಾವು ಟೆಂಪಲ್ ಒಳಗಡೆ ಹೋದ್ವಿ. ಆ್ಯಕ್ಚುಲಿ ಎಷ್ಟು ಜನ ಇದ್ದಾರೆ ಅಂತ ನೀವು ನೋಡಿ. ಈ ಒಂದು ಟೆಂಪಲ್ಗೆ ಏನಕ್ಕೆ ಬರ್ತಾರೆ, ಯಾಕೆ ಬರ್ತಾರೆ ಅಂತ ಅಂದರೆ, ಇಲ್ಲಿ ನಾವು ಏನಾದರೂ ಹರಕೆ ಮಾಡಿಕೊಂಡ್ರೆ, ಅಂದರೆ ನಮ್ಮ ಮನಸ್ಸಲ್ಲಿರೋದನ್ನು ಬೇಡಿಕೊಂಡು ಇದಾಗಬೇಕು ಅಂತ ಬಯಸಿದರೆ ಸೊ ಅದು ಈಡೇರಿ ಆದಮೇಲೆ ಇಲ್ಲಿಗೆ 48 ಪ್ರದಕ್ಷಿಣೆ ಹಾಕ್ತಾರಂತೆ. ಇಲ್ಲಿಗೆ ಹರಕೆಯಾಗಿ ಕೊಡೋದೇ ಇದು. 48 ಪ್ರದಕ್ಷಿಣೆ ಹಾಕಿ ಹರಕೆನ ತೀರಿಸ್ಬೇಕು. ಆ್ಯಂಡ್ ಅಕ್ಕಿ, ಊಟ ಅಂತ ಆ ಥರ ಏನಾದರೂ ದಾನ ಮಾಡ್ಬೋದು. ಸೊ ನಾವು ಇಲ್ಲಿ ಅಕ್ಕಿನ ದಾನ ಮಾಡಿದ್ವಿ ಅಷ್ಟೇ. ನಾನು ಹಾಗೆ ಒಂದು 5 ಪ್ರದಕ್ಷಿಣೆ ಬಂದ್ವಿ. ಸೊ ಇಲ್ಲಿ 48 ಪ್ರದಕ್ಷಿಣೆ ಹಾಕೋರು ಬೆಳಗ್ಗೆ 6 ಗಂಟೆಯಿಂದ ಶುರು ಮಾಡ್ತಾರಂತೆ. ಸೊ ಎಲ್ಲರೂ ಬಂದು ಹೋಗ್ತಾರೆ. ಬಟ್ ಕೆಲವು ಜನಗಳು ಊಟಕ್ಕಂತ ಇರ್ತಾರೆ, ಪ್ರಸಾದ ತಿನ್ಕೊಂಡು ಹೋಗೋದಕ್ಕೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಇಲ್ಲಿ 48 ಪ್ರದಕ್ಷಿಣೆ ಹಾಕಬೇಕಾದ್ರೆ ಮರ್ತು ಹೋಗುತ್ತೆ ಅಂತ ಹೇಳಿಬಿಟ್ಟು ಕಡಲೆಕಾಳು, ಬಟಾಣಿ ಅಥವಾ ಶೇಂಗಾ ಬೀಜ, ಕರ್ಪೂರ ಆ ಥರದನ್ನೆಲ್ಲ ತೊಗೊಬಂದು ಲೆಕ್ಕಕ್ಕೋಸ್ಕರ ಅದನ್ನೆಲ್ಲ ತಂದಿಟ್ಕೊಂಡಿರ್ತಾರೆ. ಸೊ ಒಂದೊಂದು ರೌಂಡ್ ಬಂದಾದಮೇಲೂ ಒಂದೊಂದು ಕಾಳನ್ನ ಹಾಕೋ ಥರ ಕೌಂಟ್ನ ಮಾಡ್ಕೋತಾರೆ. ಆ್ಯಂಡ್ ನಾನಿಲ್ಲಿ ಒಂದು 5 ಪ್ರದಕ್ಷಿಣೆ ಬಂದೆ. ಸೊ ಒಂದು 3 ಕರ್ಪೂರನ ಹಾಕಿದೆ ಅಷ್ಟೇ. ಸೊ ನಾನಿಲ್ಲಿ ನಿಮಗೆ ತೋರಿಸ್ತೀನಿ ನೋಡಿ ಎಷ್ಟು ಜನ ಎಷ್ಟು ಥರದ ಕಾಳುಗಳು, ಬಟಾಣಿಗಳು ಅದನ್ನೆಲ್ಲ ತಂದಿಟ್ಕೊಂಡು ಲೆಕ್ಕಗಳು ಮಿಸ್ ಆಗಬಾರ್ದು ಅನ್ನೋದಕ್ಕೋಸ್ಕರ ಅಷ್ಟು ಭಕ್ತಿಯಿಂದ ನಮಸ್ಕಾರನ ಮಾಡ್ತಾರೆ. ಸೊ ಈ ಟೆಂಪಲ್ ಬಗ್ಗೆ ನಾನು ಕೇಳಿದ್ದಂತಂದರೆ ಇದು 2000 ವರ್ಷಗಳ ಹಿಂದಿನಿಂದ ಇಲ್ಲಿ ಪೂಜೆಗಳಾಗ್ತಾಯಿದೆ. ಇಲ್ಲಿರೋಂಥ ದೇವಸ್ಥಾನನೆಲ್ಲ ಹೊಯ್ಸಳರು ನಿರ್ಮಿಸಿರೋದು ಅಂತ ಹೇಳ್ತಾಯಿದ್ರು. ಆ್ಯಂಡ್ ನಾವು ಅಕ್ಕಿ ಕೊಡೋದಕ್ಕಿತ್ತು ಅಂತ ಹೇಳ್ಬಿಟ್ಟು ನನ್ನ ಹಸ್ಬೆಂಡ್ ತಗೊಂಡೋಗಿ ಅಲ್ಲಿ ಅಕ್ಕಿನ ಇಟ್ಟರು. ಸೊ ನಮ್ಮ ಬೇಡಿಕೆ ಈಡೇರಿದ ಮೇಲೆ ಇಲ್ಲಿ ಹರಕೆನ ತೀರಿಸೋದು. ಮೇ ಬಿ ಇಲ್ಲಿ ಬಂದಿರೋ ಇಷ್ಟು ಜನಗಳ ಬೇಡಿಕೆ ಈಡೇರಿದ ಮೇಲೇ ಮೇ ಬಿ ಇವರೆಲ್ಲ ಹರಕೆ ತೀರಿಸೋದಕ್ಕೆ ಅಂತ ಬಂದಿದ್ದಾರೆ ಅನಿಸುತ್ತೆ. ಎಲ್ಲರೂ ಪ್ರದಕ್ಷಿಣೆ ಹಾಕ್ತಾಯಿದ್ರು, ಒಬ್ರೊಬ್ಬರು ಓಡೋಡೋಗಿ ಪ್ರದಕ್ಷಿಣೆನ ಹಾಕ್ತಾಯಿದ್ರು ಬೇಗ ಮುಗಿಸೋದಕ್ಕೋಸ್ಕರ ಅಂತ ಅನಿಸುತ್ತೆ. ಅದೇ ಗ್ಯಾಪಲ್ಲಿ ನಾವು ಇನ್ನೊಂದು ಟೆಂಪಲ್ಗೆ ಹೋಗೋಣ ಅಂತ ಹೊರಟ್ವಿ.
ಆ್ಯಂಡ್ ಈ ಟೆಂಪಲಿಗೆ ಹೋಗಬೇಕಾದ್ರೆ ನಾವು ಸ್ಲಿಪ್ಪರ್ ಕಾರಲ್ಲೇ ಬಿಟ್ಟಿದ್ವಿ. ಸೊ ಹಾಗೆ ಹೋದ್ವಿ. ಆ್ಯಂಡ್ ಈ ಟೆಂಪಲ್ಲು ಸಹ ಕ್ಲೋಸ್ ಆಗಿತ್ತು. ಆ್ಯಕ್ಚುಲಿ ಇಲ್ಲಿ ಪೂಜೆ ಮಾಡಿದ ಮೇಲೇ ನಾನು ಫಸ್ಟಿಗೆ ತೋರಿಸಿದ್ನಲ್ಲ ಆ ಟೆಂಪಲಲ್ಲಿ ಪೂಜೆ ಮಾಡೋದಂತೆ. ಆ್ಯಂಡ್ ಈ ಟೆಂಪಲ್ನ ನೋಡ್ಕೊಬರೋಣ ಅಂತ ಹೇಳ್ಬಿಟ್ಟು ಹೋದ್ವಿ. ಇದಕ್ಕೆ ನಾನು 2ನೇ ಸಲ ಬರ್ತಾ ಇರೋದು. ಬಟ್ ಲಾಸ್ಟ್ ಟೈಮ್ ಬಂದಾಗಲೂ ಓಪನ್ ಆಗಿರಲಿಲ್ಲ, ಈ ಸಲನೂ ಓಪನ್ ಆಗಿರಲಿಲ್ಲ. ಸೊ ಇಲ್ಲೊಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಟೈಮ್ ಪಾಸ್ ಮಾಡಿದ್ವಿ. ಅದಾದಮೇಲೆ ಮತ್ತೆ ಆ ಟೆಂಪಲ್ಗೆ ಹೋಗೋಣ ಅಂತ ಹೊರಟ್ವಿ. ಸೊ ಈ ಒಂದು ಮನೆ ನನಗೆ ತುಂಬಾ ಇಷ್ಟ ಆಯಿತು. ಹಾಗಾಗಿ ಇಲ್ಲಿ ಕ್ಲಿಪ್ಸ್ ತೊಗೊಂಡೆ. ಆ್ಯಂಡ್ ಲಾಸ್ಟ್ ಟೈಮ್ ಬಂದಾಗ ಇಲ್ಲೊಂದೆರಡು ಫೋಟೋಸ್ ತೆಕ್ಕೊಂಡಿದ್ವಿ. ಈ ಸಲನೂ ಫೋಟೋಸ್ ತೆಕ್ಕೊಂಡು ಮತ್ತೆ ಆ ದೇವಸ್ಥಾನಕ್ಕೆ ಹೋದ್ವಿ. ಮತ್ತು ನಾವು ಈ ದೇವಸ್ಥಾನಕ್ಕೆ ಬಂದಾಗ ಮತ್ತೆ ಇನ್ನೂ ಜನ ಜಾಸ್ತಿ ಆಗಿದ್ರು. ತುಂಬ ಜನ ಕೂತ್ಕೊಂಡು ರೆಸ್ಟ್ ಮಾಡ್ತಿದ್ರು. ಆ್ಯಂಡ್ ಪ್ರದಕ್ಷಿಣೆ ಹಾಕೋರಂತೂ ಇನ್ನೂ ಜಾಸ್ತಿನೇ ಆಗಿದ್ರು ಜನ. ಆ್ಯಂಡ್ ನಾವು ಹೋಗ್ಬಿಟ್ಟು ಒಂದು ಕಡೆ ಕೂತ್ಕೊಂಡ್ವಿ ಊಟ ಟೇಬಲ್ ಹತ್ರ. ಆ್ಯಂಡ್ ಇಲ್ಲಿ ಇನ್ನೂ ಹೆಜ್ಜೆ ನಮಸ್ಕಾರನೂ ಹಾಕ್ತಾಯಿದ್ರು. ಆ್ಯಂಡ್ ನಾವು ಆ ಟೆಂಪಲಿಂದ ಈ ಟೆಂಪಲಿಗೆ ಬಂದ ತಕ್ಷಣವೇ ಸಖತ್ತು ಮಳೆ ಬರೋದಕ್ಕೆ ಶುರುವಾಯಿತು. ಆ್ಯಂಡ್ ಮಳೆ ಬರ್ತಾ ಇತ್ತಲ್ಲ ಅಂತೇಳ್ಬಿಟ್ಟು ನಾವು ಈಚೆ ಸೈಡಲ್ಲಿ ಕೂತ್ಕೊಂಡಿದ್ವಿ. ಆ್ಯಂಡ್ ಅಲ್ಲಿ ಒಬ್ಬರು ಅಜ್ಜಿನೂ ಸಹ, ಅಂದರೆ ಅಲ್ಲಿ ಹಣ್ಣು ತರಕಾರಿ ಮಾರ್ತಾಯಿದ್ದಿದ್ದು ಅಜ್ಜಿ ಬಂದು ನಮ್ಮ ಪಕ್ಕನೇ ಕೂತ್ಕೊಂಡ್ರು. ಸೊ ಅವರು ಈ ದೇವಸ್ಥಾನದ ಬಗ್ಗೆ ಒಂದು ಸ್ವಲ್ಪ ಹೇಳ್ತಾಯಿದ್ರು. ನೀವು ಯಾವಾಗ ಬಂದಿದ್ರಿ, ಎಷ್ಟು ಸಲ ಬಂದಿದ್ರಿ ಅಂತೆಲ್ಲ ಕೇಳ್ತಾಯಿದ್ರು. ಸೊ ಅವ್ರ ಹತ್ರ ಸ್ವಲ್ಪ ಇನ್ಫಾರ್ಮೇಷನ್ ಕೇಳಿದೆ. ಆ್ಯಂಡ್ ಅಷ್ಟೊತ್ತಿಗೆ ಮಹಾಮಂಗಳಾರತಿ ಅಂತ ಅಂದರು ಅಂತ ಹೇಳ್ಬಿಟ್ಟು ಬಂದು ಇಲ್ಲಿ ನಿಂತ್ಕೊಂಡ್ವಿ. ಆ್ಯಂಡ್ ಪ್ರದಕ್ಷಿಣೆ ಹಾಕೋರು ಹಾಕ್ತಾನೆ ಇದ್ರು. ಬಟ್ ನನಗಂತೂ ದೇವ್ರು ಫಸ್ಟಿಗೆ ಕಾಣಿಸ್ಲಿಲ್ಲ, ಯಾಕಂದರೆ ಅಷ್ಟು ಜನ ನುಗ್ತಾ ಇದ್ರು. ಆ್ಯಂಡ್ ಜನ ಸ್ವಲ್ಪ ಖಾಲಿ ಆಗೋವರೆಗೂ ಕಾದು ಅದಾದಮೇಲೆ ನಿಧಾನಕ್ಕೆ ದೇವ್ರನ್ನ ನೋಡಿಕೊಂಡು ಆ್ಯಂಡ್ ಪ್ರಸಾದ ತೊಗೊಂಡು ಈಚೆ ಬಂದ್ವಿ. ಆ್ಯಕ್ಚುಲಿ ದೇವ್ರನ್ನ ನೋಡಿದ ಕ್ಲಿಪ್ಸ್ನ ನಂಗೆ ತೊಗೊಳಕ್ಕಾಗಿಲ್ಲ. ನಾನಿಲ್ಲಿ ದೇವ್ರ ಫೋಟೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ ನೋಡಿ. ಅದಾದಮೇಲೆ ಈಚೆ ಪ್ರಸಾದನ ಕೊಡೋದಕ್ಕೆ ಆಲ್ರೆಡಿ ಶುರು ಮಾಡಿದರು. ಅಲ್ಲಿ ಮಹಾಮಂಗಳಾರತಿ ಆಗಿ ಎಲ್ಲರಿಗೂ ಪ್ರಸಾದ ಕೊಟ್ಟಾದಮೇಲೆ ಇಲ್ಲಿ ಊಟ ಕೊಡೋದಕ್ಕೆ ಶುರು ಮಾಡ್ತಾರೆ. ಸೊ ಆಲ್ರೆಡಿ ಇಷ್ಟು ಉದ್ದ ಕ್ಯೂ ಆಗಿತ್ತು ನಾವು ಪ್ರಸಾದ ತೊಗೊಂಡು ಬರೋ ಅಷ್ಟೊತ್ತಿಗೆ. ಸೊ ಹಾಗಾಗಿ ಊಟಕ್ಕೆ ನಿಂತ್ಕೊಂಡ್ವಿ ನಾವು. ಸೊ ಊಟಕ್ಕೆ ನಿಂತ್ಕೊಂಡು ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ವಿ. ಯಾಕಂದರೆ ಜನ ಗೊತ್ತಲ್ಲ, ಇಷ್ಟೇ ಭಕ್ತಿಯಿಂದ ಪೂಜೆ ಮಾಡಿದರು, ಮಧ್ಯದಲ್ಲಿ ಊಟದ ಲೈನಿಗೆ ಸೇರೋದನ್ನಂತೂ ಯಾರೂ ಬಿಡಲ್ಲ. ಸೊ ಅದಾದಮೇಲೆ ಇನ್ನೇನು ಹತ್ರಕ್ಕೆ ಬಂದ್ವಿ ನಾವು. ಸೊ ಊಟ ಹಾಕಿಸ್ಕೊಂಡು ಊಟ ಮಾಡೋಣ ಅಂತ ಕೂತ್ಕೊಂಡ್ವಿ. ಊಟ ತುಂಬಾ ಚೆನ್ನಾಗಿತ್ತು. ಮೊಸರನ್ನ ಕೊಟ್ಟಿದ್ದರು ಆ್ಯಂಡ್ ಪಾಯಸ ಮತ್ತು ಬಿಸಿಬೇಳೆ ಬಾತ್ ಕೊಟ್ಟಿದ್ದರು. ಸೊ ಅದನ್ನೆಲ್ಲ ತಿಂದ್ವಿ. ಆ್ಯಂಡ್ ನಾನಂತೂ 2 ಸಲ ಪಾಯಸ ಹಾಕಿಸ್ಕೊಂಬಂದೆ. ಆ್ಯಂಡ್ ಮನೆಗೂ ತೊಗೊಂಡು ಹೋಗೋಕ್ಕೆ ಬರ್ತಾಯಿದ್ರು, ಬಾಕ್ಸು ಅದನ್ನೆಲ್ಲ ಇಟ್ಕೊಂಬಂದಿದ್ರು. ಸೊ ತುಂಬ ಜನ ಮನೆಗೂ ತೊಗೊಂಡು ಹೋಗ್ತಾಯಿದ್ರು. ನಾವು ನಮ್ಮ ಮಾವಂಗೆ ಅಂತ ಒಂದು ಸ್ವಲ್ಪ ಪ್ಲೇಟಿಗೆ ಬಿಸಿಬೇಳೆ ಬಾತ್ ಹಾಕಿಸ್ಕೊಂಡು ತೊಗೊಬಂದ್ವಿ. ಆ್ಯಂಡ್ ಅಲ್ಲಿಂದ ನಾವು ಮನೆಗೆ ಹೋಗೋಣ ಅಂತ ಹೊರಟ್ವಿ. ಚೂರು ದೂರ ಬರ್ತಾ ಇದ್ದಂಗೆ ಅಲ್ಲೊಂದು ಪಕ್ಕದಲ್ಲಿ ನಲ್ಲಿಕಾಯಿ ಮರ ಆಯಿತು. ಸೊ ತುಂಬ ಜನ ನಲ್ಲಿಕಾಯಿ ಕಿತ್ಕೊಳ್ತಾ ಇದ್ರು ಅಂತ ಹೇಳ್ಬಿಟ್ಟು ನಾವು ಒಂದು 15 ಏನೋ ಕಿತ್ಕೊಂಡ್ವಿ ಅಷ್ಟೇ. ಬಟ್ ಅಲ್ಲಿದ್ದವರು ಒಂದು ಅರ್ಧ ಬ್ಯಾಗೇ ಕಿತ್ಕೊಂಡಿದ್ರು. ಬಟ್ ಯಾರೂ ಈ ಥರ ಮಾಡಬೇಡಿ, ಏನೋ ಆಸೆ ಮಟ್ಟಿಗೆ 1-2 ತೊಗೊಂಡ್ರೆ ಚೆನ್ನಾಗಿರುತ್ತೆ. ಅವ್ರು ಉಪ್ಪಿನಕಾಯಿ ಹಾಕೋದಕ್ಕೆ ಅಂತ ಹೇಳ್ಬಿಟ್ಟು ತುಂಬ ಕಿತ್ಕೊಳ್ತಾಯಿದ್ರು. ಸೊ ನಾವೊಂದು 10-15 ತೊಗೊಂಡು ತಿಂದ್ಕೊಂಡು ಬಂದ್ವಿ. ಆ ನಲ್ಲಿಕಾಯಿ ಮರದ ಮನೆಯವರು ಅದು ಎಷ್ಟು ಬೈಕೊಂಡಿರ್ತಾರೋ ಗೊತ್ತಿಲ್ಲ, ಶಾಪ ಅಂತೂ ನಿಜವಾಗ್ಲೂ ಹಾಕಿರ್ತಾರೆ. ಸೊ ಅದಾದಮೇಲೆ ನಾವು ಮನೆಗೆ ಬಂದ್ವಿ. ಅದಾದಮೇಲೆ ಪಾಪುನ ಮಲಗಿಸ್ದೆ ಫಸ್ಟು. ಆ್ಯಂಡ್ ನಾನು ಸಂಜೆ ಒಂದು 7ವರೆಗೂ ಮಲ್ಕೊಂಡಿದ್ವಿ, ಆಲ್ರೆಡಿ ತುಂಬ ಸುಸ್ತಾಗಿತ್ತು ಅಂತ. ಆ್ಯಂಡ್ ಮಾವಂಗೆ ಅಡುಗೆ ಮಾಡಿಟ್ಟು ಹೋಗಿದ್ದು ಅಡುಗೆ ಇತ್ತು. ಸೊ ಹಾಗಾಗಿ ಅಡುಗೆ ಮಾಡೋದು, ಮಾವಂಗೆ ಊಟ ಹಾಕೋದೇನು ಪ್ರಾಬ್ಲಮ್ ಇರಲಿಲ್ಲ. ನಮ್ಮ ಮಾವ ಅವರೇ ಊಟ ಹಾಕ್ಕೊಂಡು ತಿಂತಾರೆ. ಆ್ಯಂಡ್ ಒಂದು 7 o'clock ಹಂಗೆ ಒಂದು ಸ್ವಲ್ಪ ಆಚೆ ಕಡೆ ಹೋಗಿ ಬಂದ್ವಿ ನಾನು, ಹಸ್ಬೆಂಡು. ಇದಿಷ್ಟು ನನ್ನ ಟ್ಯೂಸ್ಡೇ ಬ್ಲಾಗ್ ಆಗಿತ್ತು. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟಾಟಾ, ಬಾಯ್.